ಹಲೋ ಫ್ರೆಂಡ್ಸ್, ನಮಸ್ಕಾರ. ಟ್ರೈನ್ ಟಿಕೆಟ್ನ ಯಾವ ಥರ ಬುಕ್ ಮಾಡಬೇಕು, ಯಾವ ಆ್ಯಪಲ್ಲಿ ಬುಕ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕನ್ಫರ್ಮ್ ಟಿಕೆಟ್ ಅಂತ ಆ್ಯಪ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಲಾಗಿನ್ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ನ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಆಮೇಲೆ ಬುಕ್ ಮಾಡೋದು ಯಾವ ಥರ ಅಂದರೆ ಇಲ್ಲಿ ಫ್ರಂಟಲ್ಲಿ ಇಲ್ಲಿ ಕೊಡ್ತಾರೆ. ಇಲ್ಲಿ ಮೇಲ್ಗಡೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಂತ, ನಾನು ಬಿಜಾಪುರಿಂದ ಇಲ್ಲಿ ಬೆಂಗಳೂರಿಗೆ ಹೋಗ್ತೀನಿ, ಬೆಂಗಳೂರು ಅಂತ ಹಾಕಬೇಕು. ಹಾಕಿದ ತಕ್ಷಣ ಡೇಟು, ನೀವು ಯಾವ ಡೇಟ್ ಹೋಗ್ತೀರಾ, ನಾನು ನಾಲ್ಕನೇ ಡೇಟ್ ಅಂತ ಹಾಕಬೇಕು. ನಾಲ್ಕನೇ ಡೇಟ್ ಅಂತ ಹಾಕ್ಬಿಟ್ಟು ಇರಿ, ನಾನು ಡಿಸೆಂಬರ್, ಸ್ಯಾಟರ್ಡೇ, ಜನವರಿ, ಮಾರ್ಚ್, ಮೇ 25, ಡಿಸೆಂಬರ್ 4ನೇ ತಾರೀಕಿಗೆ ನಾನು ಹೋಗ್ತಾಯಿದ್ದೀನಿ. ಆಮೇಲೆ ಕೆಳಗಡೆ ಸರ್ಚ್ ಮಾಡಿ ಮಾಡಿದ ತಕ್ಷಣ ಇಲ್ಲಿ ಅವೈಲೇಬಲ್ಲು ತೋರಿಸುತ್ತೆ. ಯಾವ ಟ್ರೈನ್ ಅವೈಲೇಬಲ್ ಐತೆ ಆ ಟ್ರೈನ್ ಬುಕ್ ಮಾಡ್ಕೊಳ್ಳಿ. ನಾನು ಬೇಕಾಗಿರೋದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ 390 ತಿರುಮಲ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಯಾವ ತಾರೀಕು ಎಷ್ಟನೇ ಬುಕ್ ಐತೆ ಏನಿಲ್ಲ ಎಲ್ಲ ಥರ ನೋಡ್ಬೋದು. ಇಲ್ಲಿ 390 ಮೇಲ್ಗಡೆ 4ನೇ ತಾರೀಕು ಬುಕ್ ಮಾಡಿಕೊಂಡು ಟಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ IRTC ID ಬರುತ್ತೆ. ID ಬಂದ ತಕ್ಷಣ ಕೆಳಗಡೆ ಪ್ಯಾಸೆಂಜರ್ ಡೀಟೇಲ್ಸ್ನ ಹಾಕಬೇಕು. ಪ್ಯಾಸೆಂಜರ್ ಡೀಟೇಲ್ಸು, ಆಮೇಲೆ ಏಜು, ಪ್ರಿಫರೆನ್ಸ್ ಲೋವರ್ ಬರ್ತ್, ಸೈಡ್ ಅಪ್ಪರ್ ಬರ್ತ್ನೆಲ್ಲ ಹಾಕಬೇಕು. ಸೈಡ್ ಲೋವರ್, ನಾನು ಸ್ಲೈಡಿ ಲೋವರ್ ಹಾಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಹಾಕಿದ ತಕ್ಷಣ ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ ಆಮೇಲೆ ಇನ್ನೊಬ್ಬರು ಎರಡು ಟಿಕೆಟ್ ಮಾಡ್ಕೊಂಡ್ರೆ ಇಲ್ಲಿ ಆ್ಯಡ್ ಚೈಲ್ಡ್, ಆ್ಯಡ್ ಅಡಲ್ಟ್ ಅಂತ ಇರುತ್ತೆ. ಆ್ಯಡ್ ಅಡಲ್ಟ್ ಅಂತ ಮೇಲ್ಗಡೆ ಕ್ಲಿಕ್ ಮಾಡಿ ಅವ್ರ ನೇಮ್ ಹಾಕಬೇಕು. ಒಂದು ಸೇಮ್ ಇದೇ ಥರ ಏಜು, ಆಮೇಲೆ ಪ್ರಿಫರೆನ್ಸ್ ಸ್ಲೈಡ್ ಓವರ್ ಹಾಕ್ಬಿಟ್ಟು ನೀವು ಸೇವ್ ಮಾಡಿ. 2 ಟಿಕೆಟ್ ಬುಕ್ ಆಯ್ತು. ಇವಾಗ ಬುಕ್ ಆದ ತಕ್ಷಣ ಕೆಳಗಡೆ ಬಂದುಬಿಟ್ಟು ನಿಮ್ಮ ನಂಬರು, ನಿಮ್ಮ ಜಿಮೇಲ್ ID, ಇಲ್ಲಿ FCF ಮ್ಯಾಕ್ಸ್ ಅಂತ ಇರುತ್ತೆ. FCF ಅಂದರೆ ಕ್ಯಾನ್ಸಲ್ ಎನಿ ಟೈಮ್. ಕ್ಯಾನ್ಸಲ್ ನೀವು ಬುಕ್ ಮಾಡಿದ ತಕ್ಷಣ ಎನಿ ಟೈಮ್ ಯಾವಾಗಾದರೂ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬುಕ್ ಮಾಡಿದಂದರೆ ಕ್ಯಾನ್ಸಲ್ ಮಾಡಿದ್ರೆ ನೀವು ಕಾಸನ್ನ ಎಷ್ಟು ಪೇ ಮಾಡಿರ್ತಾರ ಅದು ಕಾಸು ರಿಟರ್ನ್ ಬರುತ್ತೆ. ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಐ ಡೋಂಟ್ ವಾಂಟ್ ಫ್ರೀ ಕ್ಯಾನ್ಸಲೇಷನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಪೇ ಮಾಡಿದ್ರೆ ನಿಮಗೆ ರಿಟರ್ನ್ ಬರೋದಿಲ್ಲ ಕಾಸು. ಹಾಗಾಗಿ ನಾನು ಕ್ಯಾನ್ಸಲ್ ಮಾಡೋದಿಲ್ಲ, ನಾನು ಕನ್ಫರ್ಮ್ ಮಾಡ್ತೀನಿ ಟಿಕೆಟ್ನ. ಅದಕ್ಕಾಗಿ ಪ್ರೊಸೀಡ್ ಮೇಲ್ಗಡೆ ಪೇ ಮಾಡಿ ಮಾಡಿಬಿಟ್ಟು ಇವಾಗ ಪೇ ಮಾಡಬೇಕು. ಗೂಗಲ್ ಪೇಯಿಂದ ಪೇ ಮಾಡಬೇಕು. ಗೂಗಲ್ ಪೇ ಮೇಲ್ಗಡೆ ಪೇ ಮಾಡಿ, ಗೂಗಲ್ ಪೇಯಲ್ಲಿ ಪೇ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಗೂಗಲ್ ಪೇ ಮಾಡಿದೆ. ಇವಾಗ ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಆ್ಯಂಡ್ ಕ್ಯಾಪ್ಚರ್, ನಿಮ್ಮ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಅಂದರೆ ಇಲ್ಲಿ ನಿಮ್ಮನ್ನು ಫಾರ್ವರ್ಡ್, ಇವಾಗ ನನ್ನ ನಂಬರ್ಗೆ ಪಾಸ್ವರ್ಡ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡ್ ಬಂತು ನೋಡಿ. ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಮಾಡಬೇಕು. ಕ್ಯಾಪ್ಚರ್ ಯಾವ ಥರ ಮಾಡ್ತೀನಿ ನೋಡಿ. A, ಕ್ಯಾಪಿಟಲ್ K, ಕ್ಯಾಪಿಟಲ್ Q, ಕ್ಯಾಪಿಟಲ್ M, ಕ್ಯಾಪಿಟಲ್ V, ಬಾಯ್. ಓಕೆ ಫ್ರೆಂಡ್ಸ್, ಇವಾಗ ಕ್ಯಾಪ್ಚರ್ ಹಾಕಿದೆ. ಇವಾಗ ಸಬ್ಮಿಟ್ ಕೊಡೋಣ. ಕ್ಯಾಪ್ಚರ್ ಇನ್ವ್ಯಾಲಿಡ್ ಕ್ಯಾಪ್ಚರ್ ಅಂತ ತೋರಿಸ್ತೈತೆ. ಇನ್ನೊಂದು ಸತಿ ಕ್ಯಾಪ್ಚರ್ ಹಾಕೋಣ. 66, ಕ್ಯಾಪಿಟಲ್ F, ಕ್ಯಾಪಿಟಲ್ K, ಕ್ಯಾಪಿಟಲ್ 4, ಕ್ಯಾಪಿಟಲ್ V. ಫ್ರೆಂಡ್ಸ್, ಸಬ್ಮಿಟ್ ಕೊಡೋಣ ಇವಾಗ. ಓಕೆ ಫ್ರೆಂಡ್ಸ್, ಟಿಕೆಟ್ ಕನ್ಫರ್ಮ್ ಆಯ್ತು ನೋಡಿ. ಯಾವ ಥರ ಕನ್ಫರ್ಮ್ ಟಿಕೆಟ್ ಆ್ಯಪಲ್ಲಿ ಟಿಕೆಟ್ ಕನ್ಫರ್ಮ್
ಬುಕ್ ಮಾಡಬೇಕಂತ ಯಾವ ಥರ ಅಂತ ಗೊತ್ತಾಯ್ತಾ? ಓಕೆ ಫ್ರೆಂಡ್ಸ್, ಬಾಯ್, ಎಂಜಾಯ್ ಯುವರ್ ಡೇ.